ಹಾಯ್ ಎಲ್ಲ ಗಾಯ್ಸ್, ನೆನ್ನೆ ಎಂಥ ಕೆಲಸ ಆಯಿತು ಅಂದರೆ ದಾಬಾಸ್ಪೇಟೆಯಿಂದ ಹೊಸಕೋಟೆ ಹೋಗೋ ಹೈವೇನಲ್ಲಿ ಒಂದು ಕೆಟ್ಟೋಗಿರೋ ಲಾರಿನ ಎಳ್ಕೊಂಡು ಹೋಗಕ್ಕೆ ಬಂದಿರತಕ್ಕಂಥ ಟೋವಿಂಗ್ ಲಾರಿ, ಅದು ಕೂಡ ಕರೆಕ್ಟಾಗಿ ಸೆಂಟ್ರ್ ರೋಡಲ್ಲಿ ಕೆಟ್ಟೋಗ್ಬಿಟ್ಟಿದೆ ಗುರು. ಒಂದು ಕಾರ್ ಕೂಡ ಪಾಸ್ ಆಗೋ ಜಾಗ ಇಲ್ಲ, ಒಂದು ಲಾರಿ ಕೂಡ ಪಾಸ್ ಆಗೋ ಜಾಗ ಇಲ್ಲ, ಒಂದು ಬೈಕ್ ಮಾತ್ರ ಹೋಗ್ಬೋದು. ಆ ಥರ ಸೆಂಟ್ರ್ ರೋಡಲ್ಲಿ ಕೆಟ್ಟು ನಿಂತ್ಕೊಂಡ್ಬಿಟ್ಟಿದೆ. ಟೋವಿಂಗ್ ಮಾಡ್ಕೊಂಡು ಹೋಗೋಕೆ ಯಾವ್ದಾರು ಒಂದು ಒಳ್ಳೆ ಲಾರಿ ತಗೊಂಬರೋದು ಬಿಟ್ಬಿಟ್ಟು ಯಾವುದೋ ಹಳೆ ಲಾರಿ ತಗೊಂಬಂದ್ಬಿಟ್ಟು ಅದೇ ಆಗಲ್ಲ ಈಗಲ್ಲ ಅಂದಂಗೆ ಐತೆ ಅಂತರಲ್ಲಿ ಲಾರಿ ತಗೊಂಬಂದ್ಬಿಟ್ಟು ಅದು ಕೆಟ್ಟು ನಿಂತ್ಕೊಂಡ್ಬಿಟ್ಟಿದೆ ಗುರು. ಕರೆಕ್ಟಾಗಿ ಯೂಟರ್ನ್ ಹಾಕ್ಬೇಕಾದ್ರೆ ಒಂದು ಒಳ್ಳೆ ಲಾರಿ ತಗೊಂಬರ್ಬೇಕಲ್ವ ಗುರು ಟೋವಿಂಗ್ ಮಾಡ್ಕೊಂಡು ಹೋಗೋಕ್ಕೆ. ಈಗ ಇವೆರಡು ಲಾರಿ ಎಳ್ಕೊಂಡು ಹೋಗೋಕ್ಕೆ ಇನ್ನೊಂದು ಟೋವಿಂಗ್ ವೆಹಿಕಲ್ ಬರ್ಬೇಕೀಗ. ಈಗ ಬಂದು ನಿಂತ್ಕೊಂಡು ಕೆಟ್ಟು ನಿಂತ್ಕೊಂಡು 5 ನಿಮಿಷ ಆಗಿಲ್ಲ, ಕಿಲೋಮೀಟ್ರ್ ಗಟ್ಟಲೆ ಲಾರಿಗಳು ಜಾಮ್ ಆಗೋಯ್ತು. ಯಾಕಂದರೆ ಈ ರೋಡಲ್ಲಿ ಜಾಸ್ತಿ ಲಾರಿನೇ ಹೋಗೋದು. ಚೆನ್ನೈ ಹೋಗೋ ಲಾರಿಗಳು ತುಂಬ ಲಾರಿ ಹೋಗ್ತವೆ. 5 ನಿಮಿಷಕ್ಕೆ ಎಷ್ಟು 3 ಕಿಲೋಮೀಟ್ರ್ ಜಾಮ್ ಆಗೋಯ್ತು. ಅಕಸ್ಮಾತ್ ಏನಾರು ಇನ್ನು ಅರ್ಧ ಗಂಟೆ 1 ಗಂಟೆ ಈ ಲಾರಿನ ಬೇಗ ಎತ್ತಲಿಲ್ಲ ಅಂದರೆ ದಾಬಾಸ್ಪೇಟೆ ಗಂಟನೂ ಕಂಟಿನ್ಯೂಸ್ ಜಾಮ್ ಆಗೋ ಚಾನ್ಸಸ್ ಇದೆ. ಅಂಥ ಕೆಲಸ ಆಗೋಯ್ತು ಗುರು. ನೆನ್ನೆ ತಲೆ ಕೆಟ್ಟು ಹೋಯ್ತು ನೋಡಿ. ಇಲ್ಲಿ ಬಂದು ಆ ಕಡೆಯಿಂದ ಮುಂದೆ ಯೂಟರ್ನ್ ಹಾಕಕ್ಕೆ ಬಂದವ್ರೆ, ಕರೆಕ್ಟಾಗಿ ಇಲ್ಲೇ ಆ ಗಾಡಿನೂ ಕೆಟ್ಟೋಗಿದೆ. ಒಂದು ಕಾರ್ ಕೂಡ ಹೋಗಕ್ಕೆ ಜಾಗ ಇಲ್ದಂಗೆ ಕೆಟ್ಟೋಗಿದೆ ಗುರು. ಇಲ್ಲಿ ಹೆಂಗೆ ಡಿವೈಡ್ರಿಗೆ ಓಪನ್ ಇರೋದಕ್ಕೆ ಬಲಗಡೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಡ್ರೈವರ್ ಕೂಡ ಗಾಡಿನ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟವ್ರು ಕಣ್ಣಿಗೆ ಕಾಣ್ದಂಗೆ. ಇನ್ನು ಜನ ಗಲಾಟೆ ಬೈತಾರೆ ಇನ್ನು ಅಂದ್ಬಿಟ್ಟು ಡ್ರೈವರ್ ಕೂಡ ಎಲ್ಲ ಹೋಗ್ಬಿಟ್ಟವ್ರೆ. ಆ ಥರ ಆಗೋಯ್ತು ಗುರು. ನೆನ್ನೆ ಅಷ್ಟು ಜಾಮ್ ಆಗೋಯ್ತು. ಈ ಥರ ಆಗ್ಬಿಟ್ರೆ ಏನು ಗುರು ಮಾಡೋದು? ಸಿಟಿ ಒಳಗೆ ಏನಾರು ಹಿಂಗೆ ಹೆಬ್ಬಾಳ್ದಲ್ಲಿ ಹಿಂಗೆ ಏನಾರು ಹಿಂಗೆ ಏರ್ಪೋರ್ಟ್ ರೋಡಲ್ಲಿ ಹಿಂಗೆ ಏನಾರು ಕೆಟ್ಟು ನಿಂತ್ಕೊಂಬಿಡ್ತು ಅಂದರೆ ಅಡ್ಡ ಇನ್ನು ಗಾಡಿ ನೆಕ್ಸ್ಟ್ ಹೋಗ್ದಂಗೆ ಹೆಬ್ಬಾಳ ಸಿಗ್ನಲ್ ಕೆಳಗಡೆ ಹಿಂಗೆ ಆಫ್ ಆಯಿತು ಅಂದರೆ ಮುಗ್ದೇ ಹೋಯ್ತು ಕತೆ. ಇಂಥ ಹೈವೇಗಳಲ್ಲಿ ಅಷ್ಟು ಗಾಡಿ ಓಡಾಡಲ್ಲ, ಇಂಥತನೇ ಇಷ್ಟೊಂದು ಜಾಮ್ ಆಗೋಯ್ತು. ಇಂಥ ಸಿಟಿ ಒಳಗೆ ಮೇನ್ ಸಿಟಿಗಳಲ್ಲಿ ಹಿಂಗೆ ಕೆಟ್ಟು ನಿಂತ್ಕೊಂತು ಅಂದರೆ ಗಾಡಿ ಮುಂದಕ್ಕೆ ಹೋಗೋದಂಗೆ ಯಾವ್ದು ಗಾಡಿನೂ ಮುಗ್ದೋಯ್ತು ಬರೋ. ಎಷ್ಟು ಟ್ರಾಫಿಕ್ ಆಗುತ್ತೋ, ಎಷ್ಟು ತಲೆ ಕೆಟ್ಟೋಗುತ್ತೋ, ಏನೇನು ಅವಾಂತರ ಆಗುತ್ತೋ ಲೆಕ್ಕನೇ ಇಲ್ಲ ಅಲ್ವಾ? ಏನಂತೀರಾ?